ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಬಂಧನ ಆಗಿರುವಂತದನ್ನೇ ಕಳೆದ 17 ಗಂಟೆಯಿಂದ ಸಿಸಿಬಿ ಕಸ್ಟಡಿಯಲ್ಲೇ ಇದ್ದಾರೆ ಸ್ನೇಹಮಯಿ ಕೃಷ್ಣ. ಎಫ್ಐಆರ್ ದಾಖಲಾಗಿದೆ. ಕೆಲ ಹೊತ್ತಲ್ಲೇ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. 24 ಅವರ್ಸ್ ಒಳಗಡೆ ಅರೆಸ್ಟ್ ಆದಂತವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಸೊ ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಎಲ್ಲ ಆದ ಬಳಿಕ ಆಲ್ರೆಡಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಕೆಲ ಹೊತ್ತಲ್ಲೇ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಆಡಿಯೋ ಸಂಬಂಧ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಆಫೀಸರ್ಸ್. ಮುಡಾ ಮಾಜಿ ಆಯುಕ್ತ ನಟೇಶ್ ದೂರಿನ ಮೇರೆಗೆ ಅರೆಸ್ಟ್ ಅನ್ನ ಮಾಡಲಾಗಿರುವಂಥದ್ದು. ಮುಡಾ ಮಾಜಿ ಆಯುಕ್ತ ನಟೇಶ್ ದೂರನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಮುಂಬಡ್ತಿಗಾಗಿ ನಟೇಶ್ ಲಂಚ ಕೊಟ್ಟಿದ್ದಂತ ಆರೋಪ. 5 ಬ್ಯಾಗ್ನಲ್ಲಿ ಲಂಚವನ್ನ ಕೊಟ್ಟಿದ್ದಾರೆ. ಯಾರಿಗೆ? ರಾಜ್ಯದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ ಲಂಚ ನೀಡಿದ್ದಾಗಿ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಅದರ ಜೊತೆಗೆ 6 ಸೆಕೆಂಡ್ ಆಡಿಯೋ ಬಗ್ಗೆಯೂ ಕೂಡ ಸಿಸಿಬಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇರುವಂತದ್ದು. ಆಡಿಯೋ ಅಸಲಿನ ನಕಲಿನ ಸಿಸಿಬಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಡಿಯೋ ಅಸಲಿನ ನಕಲಿನ ಅಂತ ಪರಿಶೀಲಿಸಲಿಕ್ಕೆ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಆಡಿಯೋ ಯಾರಾದ್ರೂ ವಾಯ್ಸ್ ಡಬ್ ಮಾಡಿರುವಂತದ್ದ, ನಟೇಶ್ ವಾಯ್ಸೇನಾ ಅದು, ಅಥವಾ ಬೇರೆ ಯಾರ್ದೋ ವಾಯ್ಸಲ್ಲಿ ಅವ್ರ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇದೆಯಾ, ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಎಫ್ಎಸ್ಎಲ್ಗೆ ಕಳಿಸ್ಬೇಕು ಅಂದ್ರೆ ಅದು ನಟೇಶ್ದ ಅಲ್ವಾ ಅನ್ನುವಂಥದ್ದು ಗೊತ್ತಾಗ್ಬೇಕಲ್ಲ. ಅವ್ರದ್ದೇನಾ ಅಥವಾ ಅಲ್ವಾ ಅಂತ ಅವ್ರ ವಾಯ್ಸ್ ಟೆಸ್ಟು ಆಗ್ಬೇಕಲ್ಲ. ಅದನ್ನ ಮಾಡಿದರೆ ಹೇಗೋ ಗೊತ್ತಿಲ್ಲ ಇನ್ನು. ಒಟ್ನಲ್ಲಿ ಆ ಆಡಿಯೋ ಅಸಲಿನ ನಕಲಿನ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ ಆಡಿಯೋವನ್ನ. ಇನ್ನು ಸಿಎಸ್ ಮೇಲೆ ಗಂಭೀರ ಆರೋಪ ಮಾಡಲಾಗಿತ್ತು. ಸೊ ತನಿಖೆ ಚುರುಕುಗೊಳಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇರುವಂತದ್ದು ಮತ್ತು ಒಂದ್ ಕಡೆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ಗೆ ಕಳಿಸಿದ್ದಾರಲ್ಲ, ಅದು ಅಸಲಿನ ನಕಲಿನ ಅನ್ನುವಂಥದ್ರ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ನಟೇಶ್ ಅವರ ವಾಯ್ಸ್ ಸ್ಯಾಂಪಲ್ ಕೂಡ ತಗೊಳ್ಬೇಕಲ್ಲ. ಖಂಡಿತ ಪೃಥ್ವಿ, ಯಾಕಂದ್ರೆ ಈ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಒಂದು ಆಡಿಯೋ ಸ್ಯಾಂಪಲ್ ಅನ್ನು ಎಫ್ಎಸ್ಎಲ್ಗೆ ಕೂಡ ರವಾನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಅಸಲಿನ ಮತ್ತೆ ನಕಲಿನ ಅಥವಾ ಎಐ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಆಗಬೇಕಾಗುತ್ತೆ. ಆದ್ರಿಂದ ಈಗ ಈ ಒಂದು ಆಡಿಯೋ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿ ಅದನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡ್ತಾರೆ. ಆ ನಂತರ ಆಡಿಯೋದಲ್ಲಿ ಮಾತನಾಡಿರುವಂತಹ ಒಂದು ವ್ಯಕ್ತಿಗಳೇನಿದ್ರೆ ಅವರ ಒಂದು ಆಡಿಯೋ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಅದನ್ನು ಸಂಗ್ರಹ ಮಾಡಿ ಅದನ್ನು ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಿದಾಗ 2 ಆಡಿಯೋ ಮ್ಯಾಚ್ ಮಾಡೋ ಸಂದರ್ಭದಲ್ಲಿ 2 ಒಂದೇನಾ ಅಥವಾ ಬೇರೆ ಬೇರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ನಿಖರವಾದ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆದ್ರಿಂದ ಈಗ ಮೊದಲಿಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಒಂದು ಆಡಿಯೋ ಕ್ಲಿಪ್ ಏನಿದೆ ಅದನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡೋದಕ್ಕೆ ಕೂಡ ಈಗ ಸೈಬರ್ ಕ್ರೈಮ್ ಪೊಲೀಸರು ಮುಂದಾಗಿರೋದು. ಯಾಕಂದ್ರೆ ಈಗಾಗಲೇ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಒಂದು ಅದನ್ನ ಫೋರ್ಜರಿ ಮಾಡಿ ನಕಲಿ ಮಾಡಿರುವಂತಹ ಒಂದು ಆಡಿಯೋ ಅಂತೇಳಿ ಕೂಡ ಒಂದು ಕೇಸನ್ನ ದಾಖಲು ಮಾಡಿಕೊಂಡಿರೋದು. ಫೋರ್ಜರಿ ಆಗಿದ್ರೆ ಅದು ಯಾವ ರೀತಿ ಆಗಿದೆ ಅಥವಾ ಎಐ ಇಂದ ಸೃಷ್ಟಿ ಮಾಡಿರುತ್ತದೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕೃತವಾಗಿ ಒಂದು ವರದಿ ಕೂಡ ಬೇಕಾಗುತ್ತೆ. ಆ ಸಲುವಾಗಿ ಅದನ್ನ ಆಡಿಯೋ ಕ್ಲಿಪ್ ಅನ್ನ ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಿ ಅಲ್ಲಿಂದ ಒಂದು ಅಧಿಕೃತವಾಗಿ ಒಂದು ವರದಿಯನ್ನು ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಏನಿದ್ರೆ ಅವರನ್ನು ಕೂಡ ಕಳೆದ 17 ಗಂಟೆಗಳಿಂದಲೂ ಕೂಡ ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಅವರ ಬಗ್ಗೆ ಏನು ಅವರ ಕುಟುಂಬಸ್ಥರಿಗೆ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಕೂಡ ಇರುತ್ತದೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಏನು ಫೋರ್ಜರಿ ಮತ್ತೆ ಒಂದು ಮಾನಹಾನಿಗೆ ಸಂಬಂಧಪಟ್ಟಂತೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರೋಪವನ್ನು ಏನ್ ಮಾಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರುತ್ತದೆ. ಮತ್ತೆ ಕಳೆದ ರಾತ್ರಿ ಏನು ದೂರುದಾರ ನಟೇಶ್ ಅವರನ್ನು ಕೂಡ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕರೆಸಿ ಅವರಿಂದಲೂ ಕೂಡ ಒಂದು ವಿಚಾರಣೆಯನ್ನ ಮಾಡಿ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇವತ್ತು ಬಹುಶಃ ಮಧ್ಯಾಹ್ನದ ಸುಮಾರಿಗೆ ಅವರನ್ನ ಏನು ಸ್ನೇಹಮಯಿ ಕೃಷ್ಣ ಅವರನ್ನ ಮಧ್ಯಾಹ್ನದ ಸುಮಾರಿಗೆ ಒಂದು ಕೋರ್ಟ್ ನ ಮುಂದೆ ಕೂಡ ಒಂದು ಹಾಜರುಪಡಿಸೋದಕ್ಕೆ ಈಗ ಸೈಬರ್ ಕ್ರೈಮ್ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಅವರು ಆರೋಪ ಮಾಡಿದ್ರಲ್ಲ, ಸ್ನೇಹಮಯಿ ಕೃಷ್ಣ ಅವರು ಈ ಮುಂಚೆ ಆರೋಪ ಮಾಡುವಂತ ಸಂದರ್ಭದಲ್ಲೇ ನನ್ನ ಹತ್ರ ಸಾಕಷ್ಟು ದಾಖಲೆಗಳಿದ್ದಾವೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು, ಇವ್ರು ದುಡ್ಡು ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಅಂದ್ರೆ ಅವ್ರ ಬಗ್ಗೆ ದಾಖಲೆಗಳನ್ನ ಏನಾದ್ರು ಕೊಟ್ಟಿದ್ದಾರಾ, ಎವಿಡೆನ್ಸ್ ಇದೆಯಾ ಅಂತ ವಿಚಾರಣೆ ಸಂದರ್ಭದಲ್ಲಿ ಅದನ್ನೇನಾದ್ರು ಕೊಡ್ತಾ ಇದ್ದಾರಾ ಅವರು?
ಪೃಥ್ವಿ, ಇಲ್ಲಿ ಕೇಸ್ ರಿಜಿಸ್ಟರ್ ಆಗಿರುವಂತದ್ದು ಒಂದು ಮಾನಹಾನಿ ಮತ್ತೆ ಫೋರ್ಜರಿ ಮತ್ತೆ ಆಡಿಯೋವನ್ನ ನಕಲಿಯಾಗಿ ಸೃಷ್ಟಿ ಮಾಡಿದರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಈಗ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರೋದು. ಯಾಕಂದ್ರೆ ಈಗ ದೂರುದಾರರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದರೆ ಅದರ ಮೇಲೆ ಅಷ್ಟೇ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಆಡಿಯೋದಲ್ಲಿ ಇರುವಂತಹ ಒಂದು ಅಂಶಗಳಿರ್ಬೋದು ಮತ್ತೆ ಇವ್ರು ಮಾಡಿರುವಂತಹ ಒಂದು ಆರೋಪಗಳೇನಿದೆ ಅದರ ಮೇಲೆ ಏನಾದರೂ ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಆಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ತಮ್ಮ ಬಳಿ ಇರುವಂತಹ ಒಂದು ದಾಖಲೆಗಳೇನಿದೆ ಅದನ್ನು ಕೂಡ ಒದಗಿಸಬೇಕಾಗುತ್ತೆ. ಮತ್ತೆ ಈಗಾಗಲೇ ಅವರೇ ಒಂದು ಐಟಿ ಮತ್ತೆ ಹಿಡಿಗೆ ಏನ್ ದೂರು ಕೊಟ್ಟಿದ್ದಾರೆ ಆ ಒಂದು ದೂರಿನಲ್ಲಿ ಕೂಡ ಅವರು ಉಲ್ಲೇಖ ಮಾಡಿದರೆ ಕಾರಿನ ಸಂಖ್ಯೆ ಮತ್ತೆ ಅಮೌಂಟ್ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಮೆನ್ಷನ್ ಅನ್ನ ಮಾಡಿರೋದು. ಅದರಿಂದ ಅದ್ರ ಬಗ್ಗೆ ಏನಾದರೂ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ರೆ ಆಗ ಆ ಎಲ್ಲ ಒಂದು ಅಂಶಗಳನ್ನು ಕೂಡ ಇವರು ಒದಗಿಸಬೇಕಾಗುತ್ತೆ. ಸದ್ಯ ಈಗ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಒಂದು ಮಾನಹಾನಿಕರ ಒಂದು ಆಡಿಯೋವನ್ನು ಹರಿಬಿಟ್ಟಿದ್ದಾರೆ ಮತ್ತೆ ಅದನ್ನು ಎಐ ಮುಖಾಂತರವಾಗಿ ನಕಲಿಯಾಗಿ ಫೋರ್ಜರಿಯಾಗಿ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಒಂದು ದೂರನ್ನ ಕೊಟ್ಟಿರೋದ್ರಿಂದ ಈ ಅಂಶಗಳ ಬಗ್ಗೆ ಅಷ್ಟೇ ಈಗ ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಾ ಇರೋದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸ್ಯಾಂಪಲ್ಸ್ ಇರಬಹುದು ಮತ್ತೆ ಆಡಿಯೋ ಕ್ಲಿಪಿಂಗ್ಸ್ ಇರಬಹುದು, ಇದ್ರ ಬಗ್ಗೆ ತನಿಖೆಯನ್ನ ಈಗ ಮುಂದುವರಿಸಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿ.